ಎಸ್ಪೆಷಲಿ ಈ ವಿಡಿಯೋಲಿ ದರ್ಶನ್ ಅವರ ಅಭಿಮಾನಿಗಳು ಕರ್ನಾಟಕದಾದ್ಯಂತ ಎಲ್ಲೆಲ್ಲಿ ಯಾವ್ಯಾವ ರೀತಿ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ತುಂಬ ವಿಡಿಯೋಸ್ಗಳನ್ನ ಒನ್ ಬೈ ತೋರಿಸ್ತಾ ಹೋಗ್ತೀನಿ. ನೀವೆಲ್ಲರೂ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಎಲ್ಲ ಕಡೆ ರೀಚ್ ಆಗಾಗೆ. ಪ್ರತಿ ಬಾರಿ ದರ್ಶನ್ ಅವ್ರದ್ದು ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆ, ರಿಲೀಸ್ ಟೈಮಲ್ಲಿ, ರಿಲೀಸ್ ಆದಮೇಲೆ ಅವ್ರ ಅಭಿಮಾನಿಗಳು ಅವ್ರ ಮೂವಿಗಳನ್ನ ಪ್ರಮೋಟ್ ಮಾಡ್ತಾನೆ ಇರ್ತಾರೆ. ಏನೇ ವೆಕೇಶನ್ ಇರಲಿ ಇಲ್ಲದೆ ಇರಲಿ ಅವ್ರ ಫೋಟೋ ಹಿಡ್ಕೊಂಡಂತೂ ಪ್ರೀತಿ ಅಭಿಮಾನ ತೋರಿಸೋದನ್ನ ನಾವೆಲ್ಲರೂ ನೋಡಿದ್ದೀವಿ. ಈ ಅಭಿಮಾನಿ ಅಂತೂ ಬೇರೆ ಲೆವೆಲಲ್ಲೇ ದರ್ಶನ್ ಅವ್ರಿಗೆ ಪ್ರೀತಿ ಕೊಡ್ತಾ ಇದ್ದಾರೆ. ನೀವು ನೋಡ್ಬೋದು ಅವ್ರ ವೆಹಿಕಲ್ಗೆ ಪೂಜೆ ಮಾಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಅಲಂಕಾರ ಮಾಡಿದ್ದಾರೆ ಅಂತ, ಹೂವಿನಿಂದ ಸಿಂಗಾರ ಮಾಡಿದ್ದಾರೆ, ಎಷ್ಟು ಅದ್ಧೂರಿಯಾಗಿ ಕಾಣಿಸ್ತಾ ಇದೆ ಈ ವ್ಯಾನ್. ನೀವು ನೋಡ್ಬೋದು ಈ ಟೆಂಪೋ. ದರ್ಶನ್ ಅವ್ರದ್ದು ಡೆವಿಲ್ ಪೋಸ್ಟರ್ಗಳನ್ನ ಹಂಚಿದ್ದಾರೆ, ಫೋಟೋಸ್ಗಳನ್ನ ಹಾಕಿದ್ದಾರೆ, ಅದ್ರ ಜೊತೆಗೆ ಕನ್ನಡದ ಧ್ವಜ ಕೂಡ ಹಾಕಿದ್ದಾರೆ, ಆ ಬಣ್ಣಗಳಿಂದ ಅಲಂಕಾರ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಫೋಟೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ, ಕಲಬುರ್ಗಿಯಲ್ಲಿರುವಂಥ ದರ್ಶನ್ ಅವರ ಅಭಿಮಾನಿಗಳು ಪೋಸ್ಟರ್ಗಳನ್ನ ಎಷ್ಟು ಚೆನ್ನಾಗಿ ಹಿಡ್ಕೊಂಡು ಫೋಟೋಸ್ಗೆ ಪೋಸ್ಟ್ ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಅಭಿಮಾನಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಮೊಬೈಲ್ ಅಂಗಡಿ ಇಟ್ಟಿದ್ದಾರೆ. ಅವ್ರ ಮೊಬೈಲ್ ಅಂಗಡಿದು ಕೆಳಗಡೆನೆ ಪೋಸ್ಟರ್ಸ್ಗಳನ್ನ ಹಾಕ್ಬಿಟ್ಟು ನೀಟಾಗಿ ದರ್ಶನ್ ಅವ್ರಿಗೆ ಪ್ರಮೋಷನ್ ಕೊಡ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಒಂದು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇರುವಂಥ ಅಭಿಮಾನಿಗಳು. ಪ್ರತಿ ಸಲ ಹೋದಾಗಲೂ ದರ್ಶನ್ ಅವ್ರು ಫೋಟೋಸ್ ತೊಗೊಂಡು ಹೋಗ್ತಾರೆ, ಮೂವಿ ಇಲ್ಲ ಅಂದರೂ ತೊಗೊಂಡು ಹೋಗ್ತಾರೆ. ಈಗ ಮೂವಿ ರಿಲೀಸ್ ಇರೋದ್ರಿಂದ ಅವ್ರ ಪೋಸ್ಟರ್ಗಳನ್ನೆಲ್ಲ ಅಲ್ಲಿವರೆಗೂ ಹಿಡ್ಕೊಂಡು ತೊಗೊಂಡು ಹೋಗಿದ್ದಾರೆ. ಈ ಅಭಿಮಾನಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಪಾಪ ಅವ್ರು ಹೋಗಿ ದರ್ಶನ ಮಾಡ್ಕೊಂಡು ಬರೋದೇ ಕಷ್ಟ, ಪೋಸ್ಟರ್ಗಳನ್ನೆಲ್ಲ ತೊಗೊಂಡೋಗಿ ವಿಡಿಯೋ ಮಾಡಿದ್ದಾರೆ. ದರ್ಶನ್ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಕಡೆ ಕೆಲಸ ಮಾಡುವಂತಹ ಅಭಿಮಾನಿಗಳಿದ್ದಾರೆ. ಎಸ್ಪೆಷಲಿ ಇವಾಗ ನೀವು ನೋಡ್ತಾ ಇದ್ದೀರ, ಆಟೋ ಓಡಿಸುವಂಥ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ದರ್ಶನ್ ಅವ್ರನ್ನ ಮೆರೆಸ್ತಾ ಇದ್ದಾರೆ ಅಂತ. ಒಂದಲ್ಲ ಒಂದಿನ ಅವ್ರು ಹೊರಗೆ ಬಂದೇ ಬರ್ತಾರೆ. ಈ ಫೋಟೋಸು, ಈ ವಿಡಿಯೋಸ್ ಎಲ್ಲ ನೋಡ್ತಾರೆ. ಡಿಸೆಂಬರ್ 17ನೇ ತಾರೀಕು 17ನೇ ತಿಂಗಳು 2025ಕ್ಕೆ ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಎಲ್ಲರೂ ಪಿಕ್ಚರ್ ನೋಡಬೇಕು ಅಂತ ನಮ್ಮ ಬಾಸ್ ಪಿಕ್ಚರು. ನಿಜ ಹೇಳಬೇಕು ಅಂದರೆ ದರ್ಶನ್ ಅವ್ರಿಗೆ ಪ್ರಮೋಷನ್ನೇ ಬೇಕಾಗಿಲ್ಲ. ಯಾಕೆ ಹೇಳಿ, ಅವ್ರ ಅಭಿಮಾನಿಗಳೇ ಆ ಮಟ್ಟಿಗೆ ಪ್ರೀತಿ ಅಭಿಮಾನವನ್ನು ಕೊಡ್ತಾರೆ. ನೀವು ನೋಡ್ತಾ ಇದ್ದೀರಾ, ಅವ್ರದ್ದು ಓನ್ ವೆಹಿಕಲ್, ಕಾರ್ ಆಗಿರ್ಬೋದು, ಸೈಕಲ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಟೂ ವೀಲರ್ ಆಗಿರ್ಬೋದು, ಮುಂದೆ ಇದೆ, ನಾನು ತೋರಿಸ್ತಾ ಹೋಗ್ತೀನಿ ಆಯಿತಾ, ಇಷ್ಟರ ಮಟ್ಟಿಗೆ ಪ್ರೀತಿ ಹಂಚ್ತಾರೆ ಅಂತ. ಈಗ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ವಾಲಂಟಿಯರ್ ಆಗಿ ಅವರೇ ಪ್ರೀತಿಯಿಂದ ಅವ್ರ ಆಟೋ ಹಿಂಭಾಗ ಸುಂಟ್ರುಗಳಿದೆ ನೋಡಿ ಮೇಲ್ಗಡೆ, ಎಲ್ಲಿಂದ ಅಭಿಮಾನಿಯವರು ಅಂತ. ಸೊ ಹಳೆ ಪೋಸ್ಟರ್ನ ತೆಗೆದು ಹೊಸ ಪೋಸ್ಟರ್ನ ಪೇಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಆಟೋ ಮೇಲೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ, ಎಷ್ಟೆಷ್ಟು ದೂರ ಓಡಾಡ್ತಾರೋ ಎಲ್ಲ ಕಡೆ ಪ್ರಮೋಷನ್ನು. ಆಮೇಲೆ ಇಲ್ಲೊಬ್ರು ಇದ್ದಾರೆ ಅಭಿಮಾನಿ, ಅವರು ಕೂಡ ಅವ್ರ ಬೈಕ್ಗಳ ಮೇಲೆ ದರ್ಶನ್ ಅವ್ರದ್ದು ಡೆವಿಲ್ ಲುಕ್ನ ಹಾಕಿದ್ದಾರೆ. ಅವ್ರ ಮೊಬೈಲ್ ಮೇಲೂ ಹಾಕ್ಕೊಂಡಿದ್ದಾರೆ, ಇನ್ನು ಅವ್ರ ಕತ್ತತ್ರ ಟ್ಯಾಟೂ ಬೇರೆ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲಿ ನೋಡಿದ್ರು ದರ್ಶನ್ ಅವ್ರಿಗೆ ಪ್ರೀತಿ ಅಭಿಮಾನವನ್ನು ಮೆರೆಯೋದು ಕಂಡು ಬರ್ತಾ ಇದೆ. ಇದು ನಾನು ತೋರಿಸ್ತಿರೋದು ಜಸ್ಟ್ ಎಕ್ಸಾಂಪಲ್ ಆಯಿತಾ, ನಾನು ಮಾಡಿಲ್ದಿರೋ ಎಷ್ಟೋ ಸಾವಿರ ವಿಡಿಯೋಸ್ಗಳು, ಫೋಟೋಸ್ಗಳು ಇದೆ. ಎನಿವೆ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.